ಎಲ್ಲರಿಗೂ ನಮಸ್ಕಾರ. ನೀವು ಹಂಪಿನಲ್ಲಿ ಎಲ್ಲ ದೇವಸ್ಥಾನಗಳನ್ನು ನೋಡಿದ್ದೀರ. ಎಲ್ಲ VVIP ದೇವಸ್ಥಾನಗಳನ್ನು, ವಿರೂಪಾಕ್ಷ, ವಿಠ್ಠಲ, ಅಚ್ಯುತ, ಮಾಲ್ಯವಂತ, ಕೃಷ್ಣ, ಹಜಾರರಾಮ ಇವೆಲ್ಲ ನೋಡಿದ್ದೀರ. ಎಲ್ಲಮ್ಮನ ದೇವಸ್ಥಾನ ನೋಡಿದ್ದೀರ? ಮೋಸ್ಟ್ ಆಫ್ ಯು ನೋಡಿಲ್ಲ. ನೋಡಿದ್ರು ಇದೆಲ್ಲಮ್ಮನ ದೇವಸ್ಥಾನ ಅಂತ ಸುಮ್ಮನೆ ನೋಡ್ಕೊಂಡು ಹಂಗೆ ಮುಂದೆ ಹೊರಟೋಗಿರ್ತೀರ. ನೆಕ್ಸ್ಟ್ ಟೈಮ್ ಹೋದಾಗ ನೋಡಿದ್ರೆ ಸಂತೋಷ. ಪ್ರತಿಯೊಂದು ನಗರಕ್ಕೂ, ದಕ್ಷಿಣ ಭಾರತದ ಎಲ್ಲ ಹಳ್ಳಿಗಳಿಗೂ ಒಂದು ಮೂಲ ದೇವರಿರುತ್ತೆ. ಅದು ಶಕ್ತಿ ದೇವರು. ಆಯ್ತಾ? ಎಲ್ಲಮ್ಮ, ಮಾರಮ್ಮ, ದಂಡಿನ ಮಾರಮ್ಮ, ಆಯ್ತಾ, ಸೌದತ್ತಿ ಎಲ್ಲಮ್ಮ, ಇವರೆಲ್ಲ ಅಲ್ಲಿಯ ಮೂಲ ದೇವರುಗಳು. ಅದನ್ನ ನೋಡದೆ ಬರಬಾರ್ದು ನೀವು ಆ ಊರುಗಳಿಗೆ ಹೋದಾಗ, ಅದು ಅಪೂರ್ಣ ಆಗೋಗುತ್ತೆ. ಈ ಹೆಂಗೆ ಅಂತಂದ್ರೆ, ಯಾವುದೋ ಮನೆಗೆ ಹೋದಾಗ ಮನೆ ಯಜಮಾನನ್ನೇ ಮಾತಾಡಿಸ್ದೆ ವಾಪಸ್ ಬಂದಂಗೆ. ನೀವು ಯಾವ್ದಾರು ಮನೆಗೆ ಹೋಗಿ, ಈಗಲೂ ಹಳೆ ಸಂಪ್ರದಾಯಸ್ಥರ ಮನೆಗೆ ಹೋಗಿ, ನೀವು ಹೋಗಿರಿ, ನಿಮ್ಮ ಪರಿಚಯ ಇರ್ತಾರಲ್ಲ, ಅವ್ರ ತಂದೆ ಒಬ್ರು ಇರ್ತಾರೆ ಮನೆಯಲ್ಲಿ, ಅವರೇ ಯಜಮಾನ್ರು. ನಿನ್ನ ಫ್ರೆಂಡ್ ಇರ್ತಾರಲ್ಲಪ್ಪ, ಅವ್ರ ತಾತ ಒಬ್ರು ಇರ್ತಾರೆ, ಅವ್ರ ತಂದೆ ಅವರೇ ಮನೆ ಯಜಮಾನ್ರು. ಅವ್ರು ಇನ್ನು ಬದುಕಿದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ಬೇಕು, ಕಾಲಿಗೆ ನಮಸ್ಕಾರ ಮಾಡಿ, ತಾತ ನಾನು ಹಿಂಗೆ ನಿಮ್ಮ ಮೊಮ್ಮಗನ ಫ್ರೆಂಡು, ಇಂಥ ಕಡೆಯವನು, ಹಿಂಗೆ ಓದ್ತಾ ಇದ್ದೀನಿ, ಹಿಂಗೆ ಬಂದಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ ಅಂತ. ಆಗ ನೀವು ಆ ಮನೆಗೆ ಹೋಗಿದ್ದಕ್ಕೂ ಸಾರ್ಥಕ. ನೀವು ಹೋಗ್ಬಿಟ್ಟು ನಿಮ್ಮ ಫ್ರೆಂಡ್ನ ಮಾತಾಡ್ಸ್ಬಿಟ್ಟು ನಾ ಬತ್ತೀನಿ ಕಣ ಬಾಯ್ ಅನ್ನೋದು ಬಂದ್ರೆ ಇಲ್ಲ, ಅದೋಯ್ತು, ಪೋಯ. ಇದು ಸಂಪ್ರದಾಯ. ಸೊ ಈ ಹಂಪಿಯ ಮೂಲ ದೇವತೆ ಎಲ್ಲಮ್ಮ. ಆಯ್ತಾ? ಇವಳೇ ಮೂಲ ದೇವರು, ಕುರಿ ಕಡಿಯೋ ದೇವ್ರು ಇವಳೇನೆ. ಹಂಪಿಲಿ ಇನ್ನೆಲ್ಲೂ ಇದಿಲ್ಲ, ಇಲ್ಲಿ ಮಾತ್ರ. ಇದನ್ನೇ ಡೊಮಿಂಗೋ ಪಿಯಾಸ್ ಸಹ ನೋಡಿ ಬರೆದಿದ್ದಾನೆ. ಆಯ್ತಾ? ಪ್ರತಿನಿತ್ಯ ಇಲ್ಲಿ ಕುರಿಗಳನ್ನು ಕಡಿಯಲಾಗುತ್ತಿತ್ತು. ಇಡೀ ಹಂಪಿಯಲ್ಲೆಲ್ಲೋ ಇಲ್ಲಿ ಬಿಟ್ಟರೆ ಬೇರೆಲ್ಲೂ ಕುರಿಗಳನ್ನು ಕಡಿಯಲಾಗುತ್ತಿರ್ಲಿಲ್ಲ ಅಂತ ಬರೀತಾನೆ. ಇಲ್ಲಿ ಮಾತ್ರನೇ ದೇವ್ರಿಗೆ ಅರ್ಪಣೆ ಮಾಡೋದಕ್ಕೆ ಕುರಿ ಕಡಿತಾ ಇರಲಿ. ಅರ್ಥ ಆಯ್ತಾ? ಸೊ ಈ ದೇವಸ್ಥಾನದ ಮುಂದೆನೆ ಸೈನಿಕರು ಕುರಿಗಳನ್ನು ಕಡಿದು ರಕ್ತಾಭಿಷೇಕ ಮಾಡಿ ರಕ್ತ ತಿಲಕವನ್ನು ಇಟ್ಕೊಂಡು ಯುದ್ಧಕ್ಕೆ ಹೊರಡ್ತಾ ಇದ್ರು. VVIP ಸೈನಿಕರು, ಸೈನ್ಯಾಧಿಪತಿಗಳಿಗೆ ಇಲ್ಲಿ ರಣವೀಳ್ಯ ಕೊಡ್ಲಾಗ್ತಾ ಇತ್ತು. ರಣವೀಳ್ಯ ಅಂತಂದ್ರೆ ಅಲ್ಲಿ ಅವ್ನಿಗೆ ಎಲೆ ಎಡಕೆ ಕೊಟ್ಟು ಯುದ್ಧಕ್ಕೆ ಆಹ್ವಾನಿಸಂಗೆ, ಯುದ್ಧಕ್ಕೆ ಹೋಗ್ಬಾ ಅಂದಾಗ ಅವ್ನಿಗೊಂದು ಟಾಸ್ಕ್ ಕೊಟ್ಟಾಗ ಅದನ್ನ ತಗೊಳ್ಳೋದನ್ನೇ ರಣವೀಳ್ಯ. ಇವತ್ತೇನಂತೀವಿ ನಾವು ರಣವೀಳ್ಯಕ್ಕೆ? ಸುಪಾರಿ ಅಂದ್ರೆ ಏನು? ಸುಪಾರಿ ಕಿಲ್ಲರ್ಸ್ ಅಂದ್ರೇನು? ಸುಪಾರಿ ಅಂದ್ರೇನ್ರಿ? ಪಾನ್. ವೀಳ್ಯ ಅಂದ್ರೆ ಏನು? ಪಾನ್. ಹಿಂದಿಲಿ ಅದು ಪಾನ್, ಸುಪಾರಿ, ಪಾನ್ ಸುಪಾರಿ ಅನ್ನೋದೇ ಹಿಂದಿಲಿ. ನಾವು ಕನ್ನಡದಲ್ಲಿ ವೀಳ್ಯ ಅಂತೀವಿ. ರಣವೀಳ್ಯ, ರಣ ಅಂದ್ರೆ ಯುದ್ಧಕ್ಕೆ ಹೋಗುವಂತ ವೀಳ್ಯ. ಈಗ ಸುಪಾರಿ ಕಿಲ್ಲರ್ಸ್ ಅಂದ್ರೆ ಏನು? ಅವನು ಆ ವೀಳ್ಯ ತಗೋತಾನೆ ಅಂತ. ನಾನು ಇವನನ್ನು ಕೊಂದೇ ಕೊಲ್ತೀನಿ ಅಂತ ಅವನು ವೀಳ್ಯ ತಗೋತಾನೆ, ರಣವೀಳ್ಯ ತಗೋತಾನೆ. ಹಂಗಾಗಿ ಅವನು ಸುಪಾರಿ ಕಿಲ್ಲರ್. ಅರ್ಥ ಆಯ್ತಾ? ಸೊ ರಣವೀಳ್ಯ ತಗೊಂಡ ಅಂದ್ರೆ ಅವನು ಮೋಸನೇ ಮಾಡಂಗಿಲ್ಲ, ಅವನು ಹಿಂದೆ ಬೇರೆ ಯೋಚನೆನೇ ಮಾಡಂಗಿಲ್ಲ, ಅವನು ರಕ್ತಕಾರಿ ಸತ್ತೋಗ್ಬಿಡ್ತಾನೆ ಅಂತ ಆ ಕಾಲದಲ್ಲಿ ಹೆದರಿಕೆ ಇತ್ತು. ಎಲ್ಲಮ್ಮನ ಮುಂದೆ ನೀನು ಅಂದ್ರೆ ಆ ಗ್ರಾಮ ದೇವತೆ ಮುಂದೆ, ಹಂಪಿ ಪಟ್ಟಣದ ಗ್ರಾಮ ದೇವತೆ ಎಲ್ಲಮ್ಮನ ಮುಂದೆ ನೀನು ರಣವೀಳ್ಯ ಸ್ವೀಕಾರ ಮಾಡಿದ್ದೆ ಆದಲ್ಲಿ ಹಿಂತಿರುಗಿ ನೋಡದೆ ನೀನು ಯುದ್ಧ ಭೂಮಿಗೆ ಹೋಗಿ ಹೋರಾಡಬೇಕು, ಹುತಾತ್ಮ ಆಗಬೇಕು, ಇಲ್ಲ ಯುದ್ಧ ಗೆದ್ದು ಬರಬೇಕು. ಇವೆರಡೇ ಆಪ್ಷನ್ ನಿನ್ನ ಹತ್ರ ಇದ್ದಿದ್ದು. ಹಾಗಾಗಿ ಎಲ್ಲಮ್ಮನಿಗೆ ಅತ್ಯಂತ ಪ್ರಾಮುಖ್ಯತೆ. ಎಲ್ಲ ರಾಯರ ಕಾಲದಲ್ಲೂ ಹಂಪಿನಲ್ಲಿ ಎಲ್ಲಮ್ಮನ ಪ್ರಾಮುಖ್ಯತೆ ಇತ್ರಿ. ವಿರೂಪಾಕ್ಷನಿಗೆ, ವಿಠ್ಠಲನಿಗೆ, ಈ ಮಾಲ್ಯವಂತನಿಗೆ ಎಷ್ಟು ಪ್ರಾಮುಖ್ಯತೆ ಇತ್ತೋ ಅಷ್ಟೇ ಪ್ರಾಮುಖ್ಯತೆ ಎಲ್ಲಮ್ಮನಿಗೂ ಇತ್ತು. ಯಾಕೆಂದ್ರೆ 85% ಜನ ನಡ್ಕೋತಾ ಇದ್ದಂತ ದೇವ್ರು ಎಲ್ಲಮ್ಮ. ತಿಳ್ಕೊಂಡ್ರ? ಬಹುಜನರು ನಡ್ಕೋತಾ ಇದ್ದಂತ ದೇವತೆ ಎಲ್ಲಮ್ಮ. ನೀವು ಅವಳಿಗೋಗಿ ನಮಸ್ಕಾರ ಹಾಕಮ್ಮ, ನಿನ್ನ ಊರು ಹಂಪಿನೊಳಗೆ ಬಂದಿದ್ದೀನಿ, ನೀನ್ ಅನುಮತಿ ಕೊಡಪ್ಪ ಅಂತ ಅವಳನ್ನ ಕೇಳ್ಕೋಬೇಕು. ಹಣ್ಣು ಕಾಯಿ ಒಡಿಸ್ಬೇಕು ಅವಳಿಗೆ. ಆಮೇಲೆ ನೀನು ವಿರೂಪಾಕ್ಷ ಇವ್ರನ್ನೆಲ್ಲ ನೋಡ್ಬೇಕು ನೀನು. ಅರ್ಥ ಆಯ್ತಾ? ಯಾವ ಊರಿಗೆ ಬಂದ್ರು ಅಷ್ಟೇ. ನೀವು ಬೆಂಗಳೂರಿಗೆ ಬಂದು 100 ದೇವಸ್ಥಾನಕ್ಕೆ ಹೋಗ್ಬೋದು, ಅಣ್ಣಮ್ಮನ ಹತ್ರ ಹೋಗ್ಬೇಕು ಮೊದಲು. ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ ಬರ್ತಿರಲ್ಲ, ಮೂವ್ ಆಗ್ತಿರಲ್ಲ ಬೆಂಗಳೂರಿಗೆ, ಆ ಮೂವ್ ಆದಾಗ ಬಂದು ಬೆಳಗ್ಗೆ ಎದ್ದು ಅಣ್ಣಮ್ಮನಿಗೆ ಹೋಗಿ, ತಾಯೇ ನಿಮ್ಮ ಊರಿಗೆ ಬಂದಿದ್ದೀನಿ, ಚೆನ್ನಾಗಿ ನೋಡ್ಕೊಳವ, ಜ್ವರ ಬರದೇ ಇರ್ಲಿ, ಕೈ ಖಾಲಿ ಆಗದೆ ಇರ್ಲಿ, ನಿನ್ನ ದಯೆಯಿಂದ ನಾ ಇವರಲ್ಲಿ 4 ಕಾಸು ಸಂಪಾದನೆ ಮಾಡಿ ಬದುಕಂಗಾಗ್ಲಿ ಅಂತ ಕೇಳಕಬೇಕು ಅಣ್ಣಮ್ಮನ ಹತ್ರ ಹೋಗಿ ನೀವು. ಯಾಕೆಂದ್ರೆ ಅವಳು ಮೂಲ ದೇವತೆ, ಈ ಜಾಗಕ್ಕೆ ಓನರ್ ಕಣ್ರಿ ಅವಳು. ನೀವು ಅಪಾರ್ಟ್ಮೆಂಟ್ ತಗ್ಸ್ಕೊಂಡ ತಕ್ಷಣ ನಿಮ್ದಲ್ಲ ಅದು, ಎಲ್ಲ ಅಣ್ಣಮ್ಮನಿಗೆ ಸೇರಿದ್ದವೆಲ್ಲ, ಅವೆಲ್ಲ ಅಣ್ಣಮ್ಮನಿಗೆ ಸೇರಿದ್ದು. ಅರ್ಥ ಆಯ್ತಾ? ಅಣ್ಣಮ್ಮನೆ ಮೂಲ ದೇವತೆ. ಹಂಗೆ ಹಂಪಿಲಿ ಎಲ್ಲಮ್ಮನೆ ಮೂಲ ದೇವರು. ಅವಳನ್ನ ಕೇಳ್ಕೊಬೇಕು ನೀವು. ಆಮೇಲೆ ನೀವು ಹಂಪಿ ಸುತ್ತಾಡ್ಬೇಕು. ಆಮೇಲೆ ಬರ್ತಾ ಎಲ್ಲಮ್ಮನಿಗೆ ಮನಸ್ಸಲ್ಲೇ ನಮಸ್ಕಾರ ಮಾಡಬೇಕು, ಅಮ್ಮ ಹೋಗಿದ್ ಬರ್ತೀವಿ, ಇನ್ನೊಂದ್ಸರಿ ಬರ್ತೀವಿ ಅಂತ. ಇವಳು ಎಲ್ಲಮ್ಮ. ಈ ಸರಿ ಹೋದಾಗ ನೋಡಿ, ಗ್ರಾಮ ದೇವತೆಗಳ ಆರಾಧನೆ ಸಂಪ್ರದಾಯಗಳು ಒಂದು ಭಾಗದ ಜನಸಮುದಾಯಕ್ಕೆ ಸೀಮಿತವಾಗಿರದೆ ವಿಶ್ವವ್ಯಾಪಿಯಾಗಿದೆ. ಇದನ್ನ ಬರೆದಿರೋದು ರಮೇಶ್ ಅಂತ ಹೇಳಿ, ಇವರು ಉಪನ್ಯಾಸಕರು, ಜಾನಪದ ಅಧ್ಯಯನ ವಿಭಾಗ, ಹಂಪಿಯ ರಮೇಶ್ ಮೇಷ್ಟ್ರು ಬರೆದಿರೋದು. ಸರ್ ನಮಸ್ಕಾರ, ಒಳ್ಳೆ ಲೇಖನ ಇದು.
ವಿಶ್ವವ್ಯಾಪಿ. ಆಯ್ತಾ? ಇದು ಈಗಾಗಲೇ ಸಂಶೋಧಕರು ಹರಪ್ಪ ಮೊಹೆಂಜೋದಾರೋ ಸಂಸ್ಕೃತಿಗಳಲ್ಲಿ ಈ ತರಹದ ಆರಾಧನೆ ಇದ್ದಿದ್ದನ್ನ ಗುರುತಿಸಿದ್ದಾರೆ. ನೋಡ್ರಿ, ನಾವ್ ಎಲ್ಲಮ್ಮ, ಮಾರಮ್ಮ, ಕಾಳಮ್ಮ, ದುರ್ಗಮ್ಮ ಎಲ್ಲ ಇವತ್ತಿನವರಲ್ಲ, ಹರಪ್ಪ ಮೊಹೆಂಜೋದಾರೋ ಕಾಲದಲ್ಲೂ ಇದ್ದವರು. ಇವು ಆರ್ಯೇತರ ಮಾತೃಪ್ರಧಾನ ವರ್ಗದಿಂದ ಹುಟ್ಟಿಕೊಂಡು ನಂತರ ಇತರರಲ್ಲಿ ಪ್ರಸಾರ ಪಡೆದುಕೊಂಡು ಈಗಲೂ ನಡೆದುಕೊಂಡು ಬರುತ್ತಿದೆ. ಆರ್ಯೇತರ ಬಹಳ ಇಂಪಾರ್ಟೆಂಟ್ ಇದು. ಆರ್ಯೇತರ ಅಲ್ವಾ ಇದು? ಆರ್ಯರಲ್ಲದವರು ಮಾತೃಪ್ರಧಾನ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಮಾಡಿದಂಥದ್ದು. ಇದು ಮಾತೃಪ್ರಧಾನ ವ್ಯವಸ್ಥೆ. ಎಲ್ಲಮ್ಮ, ಕಾಳಮ್ಮ, ದುರ್ಗಮ್ಮ, ಮಾರಮ್ಮ ಇವರೆಲ್ಲ ಮಾತೃ ದೇವತೆಗಳು, ತಾಯಿ ದೇವರುಗಳು. ಈ ವ್ಯವಸ್ಥೆಯನ್ನು ಒಪ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಿರ್ತಕ್ಕಂಥವ್ರು ನಾವು. ಆಯ್ತಾ? ಈ ಹಿನ್ನೆಲೆಯಲ್ಲಿ ಗ್ರಾಮ ದೇವತೆಗಳ ಆರಾಧನೆ ಅತ್ಯಂತ ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಿರುವುದು ಸ್ಪಷ್ಟವಾಗುತ್ತದೆ. ಮನುಷ್ಯನ ಬದುಕಿನ ಬಂಡಿ ಸಾಗುವ ಪಥದಲ್ಲಿ ಎದುರಾಗುವ ಒಂದೊಂದು ವ್ಯತ್ಯಯಗಳನ್ನು ಎದುರಿಸಿಕೊಳ್ಳಲು ಒಂದೊಂದು ದೇವತೆಗಳ ಭಕ್ತನಾಗುತ್ತಾನೆ. ಅಫ್ಕೋರ್ಸ್ ಅಲ್ವೇನ್ರಿ? ನನಗೆ ಈ ದೇವರಿಷ್ಟ, ನಿನ್ಗೆ ಈ ದೇವರಿಷ್ಟ, ನಿನ್ಗೆ ಈ ದೇವರಿಷ್ಟ, ಇದೆಲ್ಲ ನಡೆಯುತ್ತೆ. ಬರೋ ಕಷ್ಟಗಳು ತಪ್ಪಿಸ್ಕೊಳ್ಳೋಕೆ ನಾವು ದೇವ್ರ ಮೊರೆ ಹೋಗ್ತೀವಿ. ಎಲ್ಲರೂ ಅಷ್ಟೇ, ನಾನು ಅಷ್ಟೇ, ನೀವು ಅಷ್ಟೇ. ಈ ಕಾರಣದಿಂದ ದೇವತೆಗಳು ಅಪಾರ ಭಕ್ತ ವೃಂದವನ್ನು ಹೊಂದಿರುತ್ತವೆ. ಹೀಗೆ ಪೂರ್ವದಲ್ಲಿ ಹುಟ್ಟಿಕೊಂಡ ಎಲ್ಲಮ್ಮ ಗ್ರಾಮ ದೇವತೆ ಅಪಾರ ಭಕ್ತರನ್ನು ಹೊಂದಿ ಆರಾಧನೆಗೊಳ್ಳುತ್ತಿದ್ದು ವಿಜಯನಗರದ ಆರಂಭ ಕಾಲದ ಅರಸರ ಆರಾಧ್ಯ ದೇವವಾಗಿ ರಾಜಮನ್ನಣೆಯನ್ನು ಪಡೆದುಕೊಳ್ಳುತ್ತಾಳೆ. ಮೈಂಡ್ ಇಟ್ಟ. ವಿಜಯನಗರ ಅರಸರ ಆರಂಭ ಕಾಲದಲ್ಲಿ ರಾಜಮನ್ನಣೆಯನ್ನು ಪಡ್ಕೊಂಡಿದ್ಲಿ ಇವಳು. ಅಕ್ಕಬುಕ್ಕರು ಇವರನ್ನು ಆರಾಧನೆ ಮಾಡ್ತಾ ಇದ್ರು. ಅಸಾಯ್ತಾ? ಇದುವರೆಗೂ ಊರ ಹೊರಗಿನ ಕಾಡು ಪ್ರದೇಶದಲ್ಲಿ ಎಲ್ಲಮ್ಮ ದೇವತೆ ಗುಡಿಯ ಸುತ್ತಲೂ ಪಟ್ಟಣ ನಿರ್ಮಾಣವಾದುದರಿಂದ ಪಟ್ಟಣದ ಎಲ್ಲಮ್ಮ ಎಂದು ಪ್ರಸಿದ್ಧಿ ಪಡ್ಕೊಂಡ್ಲು. ಇವಳು ಊರು ಹೊರಗಿದ್ಲು ಮುಂಚೆ. ಈಗ ಇವಳು ಸುತ್ತಾನೆ ಊರು ಬಂದಿದ್ರಿಂದ ಪಟ್ಟಣದ ಎಲ್ಲಮ್ಮ ಆಗೋದ್ಲು. ಕಮಲ ಎಲ್ಲಿದ್ದಾಳೆ ಇವಳೀಗ? ಕಮಲಾಪುರದಿಂದ ಹಂಪಿಗೆ ಹೋಗುವ ದಾರಿಯ ಎಡಭಾಗದಲ್ಲಿ ಸ್ವಲ್ಪ ದೂರ ನಡೆದರೆ ಎಲ್ಲಮ್ಮನ ಗುಡಿ ಸಿಗುತ್ತದೆ. ಇನ್ನು ನೆಕ್ಸ್ಟ್ ಟೈಮ್ ಹೋದಾಗ ನಿಮ್ಗೆ ನಾನು ತೋರಿಸ್ತೀನಿ. ಈಗ ಪಟ್ಟಣದ ಅತಿ ದೊಡ್ಡ ಬೀದಿಯಾದ ಪಾನ್ಸುಪಾರಿ ಬಜಾರಿನಲ್ಲಿದ್ದು ಅರಮನೆಯ ಆವರಣಕ್ಕೆ ಅತಿ ಹತ್ತಿರದಲ್ಲಿದೆ. ಆಯ್ತಾ? ಇದನ್ನ ಹೇಗಾಗಿದೆ ಪಟ್ಟಣದ ಎಲ್ಲಮ್ಮ ಅಂತ ಪೂರ್ತಿ ವರ್ಣಿಸಿದ್ದಾರೆ. ನಾನು ಈಗ ಹೋಗಿ ನಿಮ್ಗೆ ಅಲ್ಲೇ ಹೇಳ್ತೀನಿ ಇದನ್ನ. In the Vijayanagara times, she was probably the local goddess of the area in which the royal citadel was later constructed. ಅಮಿಲಾ ವಾಗೀಶ್ ಅವ್ರು ಬರೆದಿರೋ ಅಂಥದ್ದು ಈ ರೀತಿಯಾಗಿ ಬರೆದಿದ್ದಾರೆ. ಆಯ್ತಾ? ವಿಜಯನಗರ ನಿರ್ಮಾಣ ಪೂರ್ವದಲ್ಲಿ ಜನಸಮುದಾಯ ಇಲ್ಲಿ ವಾಸವಾಗಿತ್ತು ಅನ್ನೋದನ್ನು ಈಗಾಗಲೇ ಚರಿತ್ರಕಾರರು ಗುರುತಿಸಿದ್ದಾರೆ. ವಿಜಯನಗರ ಪೂರ್ವದಿಂದಲೇ ಜನ ಇದ್ರಿಲ್ಲಿ ಈ ಹಂಪಿ ಪ್ರದೇಶದಲ್ಲಿ. ಈ ದೇವತೆ ಆ ಜನಸಮೂಹದ ಅಧಿದೇವತೆಯಾಗಿ ಆಚರಣೆಗೊಳ್ಳುತ್ತಿದ್ದಳು. ವಿಜಯನಗರ ಬರೋದಕ್ಕಿಂತ ಮುಂಚೆ ಎಲ್ಲಮ್ಮನೂ ಇದ್ಲು. ಇಲ್ಲಿದ್ದಂಥ ಇಲ್ಲಿದ್ದಂಥ ಜನರಿಗೆ ದೇವತೆಯಾಗಿ ಆಚರಣೆಗೊಳ್ಳುತ್ತಿದ್ದಳು. ಸಾಮಾನ್ಯವಾಗಿ ಗ್ರಾಮ ದೇವತೆಗಳ ಗುಡಿಗಳು ಈಗಲೂ ಊರ ಹೊರಗಿನ ಕಾಡು ಪ್ರದೇಶಗಳಲ್ಲಿ ಕಂಡುಬರುವುದರಿಂದ ಪೂರ್ವದಲ್ಲಿ ಈಗಿನ ಪ್ರದೇಶ ಕಾಡಿನಿಂದ ಆವೃತವಾಗಿದ್ದು ಎಲ್ಲಮ್ಮನ ನೆಲೆಯಾಗಿತ್ತು ಎನ್ನುವುದು ಇದರಿಂದ ಸ್ಪಷ್ಟ. ಆಯ್ತಾ? ಎಲ್ಲಾನು ಊರ್ ಹೊರಗಡೆನೆ ಇರ್ತಾ ಇದ್ರಿ. ಅದಕ್ಕೆ ಎಲ್ಲ ಹೋಗಿ ಜೊತೆಲಿ ಹೋಗಿ ವರ್ಷಕ್ಕೊಂದ್ಸಲ ಹಬ್ಬ ಮಾಡಿ ಕಾಡೆಲ್ಲ ಕ್ಲೀನ್ ಮಾಡಿ ಅವಳು ಗುಡಿನೆಲ್ಲ ಸಿಂಗಾರ ಮಾಡಿ ವರ್ಷಕ್ಕೊಂದ್ಸಲ ಅಲ್ಲೇ ಹೋಗಿ ಬೆಳಗಿನ ಸಂಜೆ ತನಕ ಇದ್ದು ಎಲ್ಲ ಊಟ ತಿಂಡಿ ಮಾಡ್ಕೊಂಡು ಬರ್ತಿರ್ಲಿಲ್ವಾ? ಹಂಗೆ ಅದು. ಆಯ್ತಾ? ಗ್ರಾಮೀಣ ಜನರು ಪೂಜಿಸುತ್ತಿದ್ದ ಹೊಸ ಪಟ್ಟಣದ ನಿರ್ಮಾಣದವರೆಗೂ ಈ ದೇವತೆ ಬೆಳಕಿಗೆ ಬರಲೇ ಇಲ್ಲ. ಪಟ್ಟಣದ ನಿರ್ಮಾಣದ ಹಂತದಲ್ಲಿ ದೇವತೆ ಹೊಂದಿದ್ದ ಅಪಾರ ಭಕ್ತರ ಸಂಖ್ಯೆ ಅರಸರನ್ನ ಆಕರ್ಷಿಸಿ ಗುಡಿಯ ಹುಟ್ಟಿಗೆ ಕಾರಣವಾಯಿತು. ಅರ್ಥ ಆಯ್ತಾ? ಇವರು ಅಕ್ಕಬುಕ್ರು ಕಟ್ಟಕ್ ಬಂದಾಗ ಇದು ಯಾವ್ದು ಈ ದೇವ್ರು ಇಷ್ಟೊಂದು ಫೇಮಸ್ ಆಗಿದೆಯಲ್ಲ, ಇದು ನಾವು ಇದಕ್ಕೊಂದು ಗುಡಿ ಕಟ್ಬಿಡೋಣ ಅಂತೇಳಿ ಅವ್ರು ಗುಡಿ ಕಟ್ಟಿದ್ರು. ಹೊಸ ಪಟ್ಟಣದ ರಕ್ಷಣೆಗೆ ದೇವಿಯ ಅನುಗ್ರಹ ಬೇಕೆಂದು ಅರಸರು ಅಂದಿನಿಂದ ಭಕ್ತರಾದರು. ಅವರು ಭಕ್ತರಾದ್ರು. ನಮ್ಮ ಹೊಸ ಊರ್ ಕಟ್ತಾ ಇದೀವಪ್ಪ ನಾವು ವಿಜಯನಗರ ಅಂತ, ನನ್ನ ಕಾಪಾಡಿ ನೀವು ಅಂತ ಅವರು ಭಕ್ತರಾದ್ರು. ಸುತ್ತಲಿನ ಗ್ರಾಮಗಳ ಜೊತೆಗೆ ಪಟ್ಟಣದ ರಕ್ಷಣಾ ದೇವತೆಯಾಗಿದ್ದರಿಂದ ಪಟ್ಟಣದ ಎಲ್ಲಮ್ಮ ಅಂತ ಹೆಸರು ಬಂತು ಇವಳಿಗೆ. ಆಯ್ತಾ? ಆದರೆ ಇವಳನ್ನ ಪಟ್ಟಣದ ದುರ್ಗಿ ಅಂತಾನು ಕರೀತಾರೆ. ಎಲ್ಲೆಯ ಅಮ್ಮ ಅಂದ್ರೆ ಎಲ್ಲಮ್ಮ ಆಗಿರ್ಬೇಕು ಅಂತ ಒಂದು ವಾದ. ಎಲ್ಲೆ ಅಂದ್ರೇನು? ಊರಿನ ಗಡಿ. ಇಸ್ ದ ಬಾರ್ಡರ್ ಇಸ್ ಕಾಲ್ಡ್ ಎಲ್ಲೆ. ಆ ಎಲ್ಲೆಯ ಅಮ್ಮ ಎಲ್ಲಮ್ಮ ಆಗಿರ್ಬೋದೇನೋ ಅಂತ ಒಬ್ರಂದ್ರೆ, ಇನ್ನೊಬ್ರು ಇಲ್ಲ ದೇವತೆಗಳಿಗೆ ಭಕ್ತರ ಮೇಲೆ ಇದಿಲ್ಲ. ಎಲ್ಲಿಂದ ಬೇಕಾದ್ರೂ ಬರ್ಬೋದು ಅವರು. ನೀ ಮಾತ್ರ ಬರ್ಬೇಕು, ನೀ ಮಾತ್ರ ಬರಬಾರ್ದು ಅಂತ ಏನ್ ರಿಸ್ಟ್ರಿಕ್ಷನ್ ಇಲ್ಲ. ಸೊ ಎಲ್ಲರ ಅಮ್ಮ ಎಲ್ಲಮ್ಮ ಅನ್ನೋದೇ ಸರಿಯಾದ ವಾದ. ಇಲ್ಲ, ಅವ್ರೆ ಹಾಗೆ ಬರೀತಾರೆ, ಎಲ್ಲರ ಅಮ್ಮ ಎಲ್ಲಮ್ಮ ಅನ್ನುವುದೇ ಸರಿಯಾಗಿದೆ. ಎಲ್ಲರ ಅಮ್ಮ. ನಾನು ಹೋದ್ರು ನನ್ನ ರಕ್ಷಣೆ ಮಾಡ್ತಾಳೆ, ನೀವು ಬಂದ್ರೆ ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ. ನೀನ್ ಯಾಕೆ ಮೈಸೂರಿಂದ ಬಂದೆ, ನೀನ್ ಯಾಕೆ ಬೆಂಗಳೂರಿಂದ ಬಂದೆ ಹಂಗೆಲ್ಲ ಕೇಳಲ್ಲ ಅವಳು. ಯಾರು ಹೋದ್ರು ಬಾ ಮಗ ಅಂದ್ಬಿಟ್ಟು ಕೂತ್ಕೊಳ್ಳಪ್ಪ ಅಂತಾನೆ ವಿಚಾರಿಸೋದವಳು. ಹಂಗಾಗಿ ಎಲ್ಲರ ಅಮ್ಮ, ಎಲ್ಲರ ತಾಯಿ ಎಲ್ಲಮ್ಮ.
ಸೌದತ್ತಿ ಎಲ್ಲಮ್ಮನಿಗೂ ಇವಳಿಗೂ ಯಾವ ಸಂಬಂಧ ಇಲ್ಲ. ಸೌದತ್ತಿ ಎಲ್ಲಮ್ಮನೆ ಬೇರೆ, ಈ ಪಟ್ಟಣದ ಎಲ್ಲಮ್ಮನೆ ಬೇರೆ. ಆಯ್ತಾ? ಈ ದೇವತೆ ದುರ್ಗಿ ಅವತಾರ ಚಾಮುಂಡೇಶ್ವರಿ ಎಂದು ಗುಡಿಯ ವಿಗ್ರಹದಿಂದ ತಿಳಿದು ಬರುತ್ತದೆ. ರಾಜಬೀದಿಯಲ್ಲಿರುವ ಈ ದೇವತೆಯನ್ನ ಡೊಮಿಂಗೋ ಪಿಯಾಸ್ ಮತ್ತು ರಜಾಕ್ ತಮ್ಮ ಇದರಲ್ಲಿ ವರ್ಣನೆ ಮಾಡಿದ್ದಾರೆ. ಬೇರೆಲ್ಲೂ ನಡೆಯದ, ನಗರದಲ್ಲಿ ಬೇರೆಲ್ಲೂ ನಡೆಯದ ಪ್ರಾಣಿ ಬಲಿ ದಿನನಿತ್ಯ ಇಲ್ಲಿ ನಡೆಯುತ್ತಿತ್ತು. ಬಾಗಿಲಲ್ಲಿ ಅನೇಕ ಕುರಿಗಳನ್ನು ಕಡಿಯಲಾಗುತ್ತದೆ. ಈ ಗುಡಿಯ ಬಾಗಿಲಿನಲ್ಲಿ ಹೊರತುಪಡಿಸಿ ಇಡೀ ನಗರದಲ್ಲಿ ಎಲ್ಲೂ ಹಿಂದೂಗಳ ಉಪಯೋಗಕ್ಕಾಗಿ ಅಥವಾ ಮಾರುಕಟ್ಟೆಗಳಲ್ಲಿ ಮಾರಾಟಕ್ಕಾಗಿ ಯಾವುದೇ ಕುರಿ ಕಡಿಯುವುದಿಲ್ಲ ಅಂತ ಡೊಮಿಂಗೋ ಪಿಯಾಸ್ ಬರ್ದವನು. ಅರ್ಥ ಆಯ್ತಾ? ಯಾಕೆ ಕಡಿಯಲ್ಲ? ಇದೊಂದು ಇಂಟ್ರೆಸ್ಟಿಂಗ್ ಕಣ್ರಿ. ಯಾಕೆ ಮಾಂಸ ಕಡಿದು ಮಾರ್ತಿರ್ಲಿಲ್ಲ ಆಗ? ಈಗ ಮಾಂಸ ಎಲ್ಲ ಮಟನ್ ಹಿಂಗೆ ನೇತಾಕಿರ್ತಾರಲ್ಲಪ್ಪ, ಆಗ ಯಾಕೆ ಮಾರ್ತಿರ್ಲಿಲ್ಲ? ಯಾಕೆಂದ್ರೆ ಒಂದ್ ಆಣಿಗೆ 3 ಕುರಿ ಇತ್ಕಂಡ್ರಿ, ಒಂದ್ ಆಣಿಗೆ 3 ಕುರಿ ಕುರಿನೇ ಕೊಟ್ಬಿಡೋರು ನಿಮ್ಗೆ. ಅದನ್ನ ಬೇರೆ ಎಲ್ಲಿ ಕಡ್ಕಂಡ್ ಕೂತ್ಕತ್ತೀರ್ರಿ ನೀವು? ಒಳ್ಳೆ ಕತೆ ನಿಮ್ದು, ಗೊತ್ತಾಯ್ತಾ? ಒಂದ್ ಆಣಿಗೆ 3 ಕುರಿ ಕಣ್ರಿ. ಆ ಕಾಲ ಅಂತ ಕಾಲ ಕಣ್ರಿ. ಅದಕ್ಕೆ ಕಡಿತಿರ್ಲಿಲ್ಲ, ಇನ್ನೆಲ್ಲೂ ಕಡಿತಾ ಇರಲಿಲ್ಲ. ಎಲ್ಲ ಕುರಿ ಲಾಟೆ. ಒಂದ್ ಲೋಡ್ ನನ್ಗೆ ಇವತ್ತು, ಒಂದ್ ಲೋಡ್ ನಿನ್ಗೆ ಇವತ್ತು. ಮನೇಲಿ ನೆಂಟರು ಬಂದವ್ರೆ, ನನ್ಗೊಂದ್ ಗಾಡಿ ತುಂಬಾ ಕುರಿ ಕಳಿಸು ಅಂತ ಇತ್ತು ಜಮಾನ. ಹೆಂಗಿತ್ತಾಗ? ಹೆಂಗ್ರಿ? ಇಡೀ ಹಂಪಿ ಎಲ್ಲ ಘಮ 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 ಘಮ. ಮಂಗಳವಾರ ಶುಕ್ರವಾರ ಆಗ್ಬಿಟ್ರೆ ಎಂಟ್ರಿ ಆಯ್ತಿದ್ದಂಗೆ ಬಿರಿಯಾನಿ ಗಮ್ ಅಂದ್ಬಿಡೋದು ಅಲ್ವೇನ್ರಿ? ನೀವು ಡೈಜೆಸ್ಟ್ ಮಾಡ್ಕೊಳಕ್ ಕಷ್ಟ ಆಗ್ಬೋದು, ಬಟ್ ದಟ್ ಈಸ್ ದ ಫ್ಯಾಕ್ಟ್. ದಟ್ ಈಸ್ ದ ಫ್ಯಾಕ್ಟ್. ನಾವ್ ಇವತ್ತು ಚಾಮುಂಡಿ ಹಬ್ಬ ಇನ್ನೇನ್ ಬರುತ್ತೆ ಆಷಾಢದಲ್ಲಿ, ಆಷಾಢ ಶುಕ್ರವಾರದಲ್ಲಿ ಚಾಮುಂಡಿ ಹಬ್ಬ ಬರುತ್ತಲ್ಲ. ನಮ್ ಕನ್ನೆಗೌಡನ ಕೊಪ್ಪಳು ಎಂಟ್ರ್ ಆಗ್ಬಿಟ್ರೆ, ಮೈಸೂರಲ್ಲಿ ಅಂಡರ್ ಪಾಸ್ ಇಂದ ಕನ್ನೆಗೌಡನ ಕೊಪ್ಪಳು ಎಂಟ್ರ್ ಆಗ್ಬಿಟ್ರೆ, ಆ ಕಡೆ ಸರಸ್ವತಿಪುರಂ ಎಕ್ಸಿಟ್ ಆಗೋ ತನಕನು ಘಮ್ ಅಂತ ಇರ್ತದ ಕಣ್ರಿ. ಆ ಗಮಲು ತಕೊಳಕ್ಕಾದ್ರೂ ನೀವು ಮೈಸೂರಿಗೆ ಬರ್ಬೇಕು ನೀವು. ಅದು ಆ ಬಿರಿಯಾನಿ ಪಲಾವ್ ವಾಸನೆ ಏನ್ ಘಮ 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 ಅಂತ ಇರ್ತದೆ. ಎಂಟ್ರಿ ಆಗ್ಬಿಟ್ರೆ ನೀವು ಕನ್ನೆಗೌಡನ ಕೊಪ್ಪಳು, ಎಕ್ಸಿಟ್ ಆಗೋವರೆಗೂ ಘಮ 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 ಅಂತ ಇರ್ತದೆ. ಇಡೀ ಕೊಪ್ಪಳು ಘಮ ಘಮ ಘಮ. ಹೆಂಗೆ? ಇದು ಕಣ್ರಿ ನಮ್ದು ಇನ್ಕ್ರೆಡಿಬಲ್ ಇಂಡಿಯಾ. ಇದು ದಿಸ್ ಇಸ್ ವಾಟ್ ವಿ ವಾಂಟ್. ಇರ್ಲಿ, ನಾನು ಎಲ್ಲೆಲ್ಲ ಹೊಂಟೋಗ್ಬಿಟ್ಟೆ. ಈಗ ಡೊಮಿಂಗೋಸ್ ಪಿಯಾಸ್ ಹಿಂಗೆ ಹೇಳ್ದ, ಆಯ್ತಲ್ಲ. ಈಗಲೂ ಇಲ್ಲಿ ಪ್ರಾಣಿ ಬಲಿ ನಡೆಯುತ್ತದೆ. ಇದು ಬಹಳ ಇಂಪಾರ್ಟೆಂಟ್. ಈಗಲೂ ನಡೆಯುತ್ತದೆ. ಈಗಲೂ ಇಲ್ಲಿ ಪ್ರಾಣಿ ಬಲಿ ನಡೆಯುವುದನ್ನು ಗಮನಿಸಿದರೆ ಆತ ಹೇಳಿದ ಗುಡಿ ಎಲ್ಲಮ್ಮಂದು ಇದೆ ಅಂತ ವ್ಯಕ್ತವಾಗುತ್ತದೆ. ಈ ಎಲ್ಲಮ್ಮ ಅರಸರ ಯುದ್ಧ ದೇವತೆಯಾಗಿದ್ದಳು. ಯುದ್ಧಕ್ಕೆ ಹೊರಡುವಾಗ ಅರಸರು ಮತ್ತು ಸೈನಿಕರು ದೇವಾಲಯದಲ್ಲಿ ವೀಳ್ಯ ಪಡೆದೇ ಮುಂದುವರಿಯುತ್ತಿದ್ದರು. ಅದನ್ನೇ ನಾನು ಹೇಳಿದ್ದು. ಅರಸರು ಎಲ್ರಿಗೂ ಇಲ್ಲಿ ಕೊಡೋರು, ಅಂದ್ರೆ ಅರಸರು ಇಂಪಾರ್ಟೆಂಟ್ ಆಗಿರೋರು ಕೊಡೋರು, ಸೇನಾಧಿಪತಿಗಳು ಮಿಗ್ದವ್ರು ಕೊಡೋರು. ವೀಳ್ಯ ತಗೊಳಪ್ಪ, ತಗೊಂಡ್ರೆ ಅವ್ನು ಪ್ರಾಮಿಸ್ ಮಾಡ್ದಂಗೆ, ಈ ವೀಳ್ಯ ತಗೋ ಪ್ರಾಮಿಸ್ ಅಂತ. ಈಗ ನಮ್ ಜನ ಓಟಕ್ಕೆ ಪ್ರಾಮಿಸ್ ಕಣ್ರಿ. ಓಟು 500 ರೂಪಾಯಿ ಕೊಟ್ಬಿಟ್ಟು ನಿಮ್ ಮನೆ ದೇವ್ರ ಮೇಲೆ ಪ್ರಾಮಿಸ್ ಮಾಡು, ನನ್ಗೆ ಓಟ್ ಹಾಕ್ತೀನಿ ಪ್ರಾಮಿಸ್ ಮಾಡು. ನೋಡಿದಿರಲ್ಲಪ್ಪ ನೀವು. ಆಗ ಇದ್ದಕ್ಕೆ ಹೋಗಕ್ ಪ್ರಾಮಿಸ್, ಈಗ ಓಟ್ ಹಾಕ್ಸ್ಕೊಳಕ್ ಪ್ರಾಮಿಸ್. ಬಿಡಿ, ಹಾಳಾಗೋಗ್ಲಿ. ಆಯ್ತಾ? ಈ ದೇವಸ್ಥಾನದಲ್ಲಿ ವೀಳ್ಯ ಪಡೆದೇ ಮುಂದುವರಿಯುತ್ತಿದ್ದರು. ಒಮ್ಮೆ ದೇವಿಯ ಎದುರು ವೀಳ್ಯ ಪಡೆದ ಮೇಲೆ ವಂಚನೆ ಇಲ್ಲದೆ ಪ್ರಾಮಾಣಿಕವಾಗಿ ಹೋರಾಡುತ್ತೇನೆಂದು ಒಪ್ಪಂದ ಮಾಡಿಕೊಂಡಂತೆಯೇ ಅರ್ಥ. ಅರ್ಥ ಆಯ್ತಾ? ಯುದ್ಧ ಯೋಧರ ಹೆಂಡತಿಯರು ಅವರೆಲ್ಲ ಇಲ್ಲಿಗೆ ಬರೋರು. ಬಂದು ತಮ್ಮ ಗಂಡಂದರಿಗೆ ಇಲ್ಲೇ ತಿಲಕ ಇಡ್ತಾ ಇದ್ದಿದ್ದು. ಹೋಗಿದ್ ಬನ್ನಿ, ಜೀವಂತವಾಗಿ ಬನ್ನಿ, ಗೆದ್ದು ಬನ್ನಿ ಅಂತ ಹರಸ್ ಕಳಿಸ್ತಾ ಇದ್ರು. ಇಂಥ ಅನೇಕ ಸಂಗತಿಗಳು ಸುತ್ತಲಿನ ಜನಪದರು ಹಾಡುವ ಪಟ್ಟಣದ ಎಲ್ಲಮ್ಮನ ಹಾಡುಗಳಲ್ಲಿ ಅದೇ ನೋಡ್ರಿ. ಇದು ಇಂಪಾರ್ಟೆಂಟ್. ಯಾವತ್ತು ಒಂದು ತಿಳ್ಕೊಳ್ಳಿ, ನಾವು ತುಂಬಾ ಸಲ ನೀವು ನನ್ನನ್ನು ಕೇಳ್ತೀರ, ಇದಕ್ಕೆಲ್ಲ ದಾಖಲೆ, ಅದಕ್ಕೆಲ್ಲ ದಾಖಲೆ. ಎಲ್ಲದಕ್ಕೂ ದಾಖಲೆ ಇರಲ್ಲ ರೀ. ಜನಪದ ಓರಲ್ ಹಿಸ್ಟ್ರಿ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ರಿಟರ್ನ್ ಹಿಸ್ಟ್ರಿ. ಇದು 10% ಅಷ್ಟೇ. 90% ಜನಪದರಲ್ಲಿ ಇರೋದು, ನಾವು ದಾಖಲು ಮಾಡದೇ ಇರೋದು. ಬಾಯಿಂದ ಬಾಯಿಗೆ, ತಲೆಯಿಂದ ತಲೆಗೆ ಶತಮಾನಗಳಿಂದ ಬಂದಿರತಕ್ಕಂಥದ್ದು ಓರಲ್ ಹಿಸ್ಟ್ರಿ. ಬಹಳ ಇಂಪಾರ್ಟೆಂಟು. ಇದನ್ನ ಯಾರು ಬರಿತಾ ಇದ್ರು? ಹಿಸ್ಟ್ರಿ ಎಲ್ಲ ಯಾರು ಬರಿತಾ ಇದ್ರು? ಓನ್ಲಿ 1% ರಾಜನ ಸುತ್ತಮುತ್ತ ಇದ್ದವರು ರಾಜನ ಅನುಕೂಲಕ್ಕಾಗಿ ರಾಜ ಏನ್ ಮಾಡ್ದ ಅಂತ ಬರೀತಿದ್ದಿದ್ದು ಅಷ್ಟೇ ಹಿಸ್ಟ್ರಿ ನಾವು ಓದ್ತಾ ಇರೋದು. ವಿಚ್ ಈಸ್ ನಾಟ್ ಟ್ರೂ. ದಟ್ ಈಸ್ ಓನ್ಲಿ 1% ಆಫ್ ಹಿಸ್ಟ್ರಿ. ಆಯ್ತಾ? ಈಗ ಹೊಯ್ಸಳರು, ರಾಷ್ಟ್ರಕೂಟರು ಹಿಂಭಾಗಕ್ಕೆ ಹೋಗಿ ಅವ್ರು ಏನು ಯುದ್ಧ ಮಾಡಿದ್ರು, ಅವ್ರು ಏನ್ ದೇವಸ್ಥಾನ ಕಟ್ಸಿದ್ರು ಅಷ್ಟು ಬಿಟ್ರೆ ಅವತ್ತಿನ ಜನಸಾಮಾನ್ಯರು ಹೆಂಗಿದ್ರು, ವ್ಯಾಪಾರ ವ್ಯವಹಾರ ಹೆಂಗಿತ್ತು, ಊಟ ತಿಂಡಿ ಹೆಂಗಿತ್ತು, ಮಳೆ ಬೆಳೆ ಹೆಂಗಿತ್ತು, ಕಷ್ಟಗಳು ಹೆಂಗಿತ್ತು, ರೋಗ ರುಜಿನ ಹೆಂಗಿತ್ತು, ಮದುವೆ ಮುಂಜಿ ಹೆಂಗಿತ್ತು, ಏನಾರು ದಾಖಲೆ ಸಿಗುತ್ತೇನ್ರಿ? ಇಲ್ಲ. ಯಾಕೆಂದ್ರೆ ಅದನ್ನ ಯಾರು ಬರಿದೇ ಇಲ್ಲ, ಯಾರು ಬರಿತಾನೆ ಇರಲಿಲ್ಲ. ಆಗ ಜನಸಾಮಾನ್ಯರು ಇಷ್ಟಿನ ಬರೆಯಕ್ಕೆ ಯೋಗ್ಯರಲ್ಲ, ಅಯೋಗ್ಯರು ಇವರಲ್ಲ ಅಂತಾನೆ ಲೆಕ್ಕ ಇತ್ತು. ನಾನು ಮೊನ್ನೆ ಏನ್ ಹೇಳಿದೆ, ಜನರೆಲ್ಲ ತಮ್ಮ ಮಕ್ಕಳನ್ನ ಮಾರ್ಕತಾ ಇದ್ರು, ಅದನ್ನ ಈ ಡಚ್ಚರೆಲ್ಲ ತಗೊಂಡು ಶ್ರೀಮಂತರಾದ್ರು ಅಂತ ನಾನು ನಿಮ್ಗೆ ಹೇಳಿಲ್ವೇನ್ರಿ? ಪ್ರಾಣಿಗಳ ಲೆಕ್ಕದಲ್ಲಿ ಇದ್ರು ಕಣ್ರಿ ಜನ. ಅದಕ್ಕೆ ಡೆಮಾಕ್ರಸಿ ಬೇಕು. ಎಷ್ಟು ಡೆಮಾಕ್ರಸಿ ಎಷ್ಟು ಬೆಲೆ ಬಾಳುವ ಪದಾರ್ಥ ಅಂತ ಅದಕ್ಕೆ ನಾನು ಹೇಳಿದ್ದು.
ರಾಜರ ಕಾಲದಲ್ಲಿ ಜನಕ್ಕೆ ಯಾವ ಬೆಲೆನೂ ಇರಲಿಲ್ಲ ಆಗ, ಅರ್ಥ ಆಯ್ತಾ? ಹಂಗಾಗೆ ಲಾವಣಿಗಳು ಹುಟ್ಕೊಂಡಿದ್ದು, ಜನಪದಗಳು ಹುಟ್ಕೊಂಡಿದ್ದು, ಹಾಡುಗಳು ಹುಟ್ಕೊಂಡಿದ್ದು, ಗ್ರಾಮೀಣ ಹಾಡುಗಳು, ಕೋಲಾಟ ಇವೆಲ್ಲ ಹುಟ್ಕೊಂಡಿದ್ದು ಅದಕ್ಕೆ. ಅದ್ರ ಮುಖಾಂತರ ತಮ್ಮ ಇತಿಹಾಸವನ್ನ, ಘಟನೆಗಳನ್ನ, ಸಂಪ್ರದಾಯಗಳನ್ನ ಜೀವಂತವಾಗಿರ್ತಿದ್ರು. ಅದನ್ನ ಜನಪದ, ಜನರು ಹೇಳುವ, ಹಾಡುವ, ಮಾತನಾಡುವ ಪದವೇ ಜನಪದವಾಯಿತು ಕಣ್ರಿ. ಅದೇ ಜನಪದ. ಅದಕ್ಕೆ ಮೋರ್ ವ್ಯಾಲ್ಯೂ. ಅದರಿಂದನೇ ನಮಗೆ ಗೊತ್ತಾಗೋದು ಅದರಿಂದ. ರಿಯಲ್ ಹಿಸ್ಟ್ರಿ ಗೊತ್ತಾಗೋದು ಬಹಳ ಇಂಪಾರ್ಟೆಂಟ್. ರಿಯಲ್ ಹಿಸ್ಟ್ರಿ, ಯಾಕೆಂದ್ರೆ ಜನಪದಕ್ಕೆ ಸೆನ್ಸಾರ್ ಇಲ್ಲ. ಅವ್ನಿಗೆ ಯಾವನ್ನೋ ಬೇಕು ಅಂತ ಹೊಗಳೋ ಅವಶ್ಯಕತೆನೇ ಇಲ್ಲ. ಇತಿಹಾಸ ಬರೆಯೋನ್ಗಿರುತ್ತೆ, ಯಾಕೆಂದ್ರೆ ಅವನು ರಾಜನ ಮರ್ಜಿಲಿ ಸಂಬಳ ತಗೊಂಡು ಬರಿತಾ ಇರ್ತಾನೆ, ಅವನಿಗೆ ಮರ್ಜಿ ಇರುತ್ತೆ. ಜನರಿಗೇನು ಇರಲ್ಲ ರೀ. ಇವತ್ತು ಫಾರಿನ್ ಪ್ರವಾಸಿಗರು ಹಂಪಿಗೆ ಬರದೇ ಇದ್ರೆ ಹಂಪಿದ್ 1% ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಬಿಕಾಸ್ ಆಫ್ ಡೊಮಿಂಗೋ ಪಿಯಾಸು, ರಜಾಕು, ನಿಕೋಲೋ ಕೌಂಟಿ, ಮತ್ತೆ ನಮ್ಮ ಇವನು ಫೆರಿಸ್ತಾ, ಇವ್ರುಗಳಿಂದ ಗೊತ್ತಾಯ್ತು ನಮಗೆ. ಅವ್ರುಗಳಿಲ್ದೇ ಇದ್ರೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಈ ಜನಪದರು ಜನರು ಹೇಗೆ ಬದುಕಿದ್ರು ಅಂತ ಬರೀತಾರೆ, ಹಾಡ್ತಾರೆ. ಬರೆಯಲ್ಲ. ಎಷ್ಟೋ ಸಲ ಅವ್ರ ಹಾಡನ್ನ, ಲಾವಣಿಗಳನ್ನ ಸಂಗ್ರಹಿಸ್ಕೊಂಡು ಅದನ್ನ ಪುಸ್ತಕಗಳನ್ನಾಗಿ ಮಾಡಿ ನಾವು ಇತಿಹಾಸನ ಅಲ್ಪ ಮಟ್ಟಿಗೆ ಇವತ್ತು ತಿಳ್ಕೊಂಡಿದೀವಿ. ಅರ್ಥ ಆಯ್ತಾ? ಹಾಗಾಗಿ ಜನಪದ ಬಹಳ ಇಂಪಾರ್ಟೆಂಟು. ರಾಜನ ಸೈನ್ಯದಲ್ಲಿ ಬಹುಪಾಲು ಜನ ದೃಢಕಾಯರಾದ ಕೆಳವರ್ಗದ, ಬಹುಪಾಲು ಏನು ಅವರೇ ಇದ್ದಿದ್ದು, ಕೆಳವರ್ಗದವರೇ ಇದ್ದಿದ್ದು, ಕೆಳವರ್ಗದ ಸ್ಥಳೀಯರು ಅವರೇನೆ. ಇನ್ಯಾರ್ಗ್ರಿ ಯುದ್ಧ ಮಾಡಕ್ ಮೀಟ್ರ್ ಇದೆ? ಯಾರ್ಗ್ರಿ ಇದೆ? ಅವ್ರಿಗೇನೆ ಕಣ್ರಿ. ಬೆಳಗ್ಗೆ ಎದ್ದು ಕಚ 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 ಅಂತ ಕುರಿ ಕಡೆಯವನ್ಗೆ ರಕ್ತ ಚೆಲ್ಲಂತ ಚಿಮ್ದಾಗ ನೋಡ್ದವ್ನು ನಿಂತ್ಕೊಂಡವನ್ಗೆ ನಿರ್ವಿಕಾರವಾಗಿ ರಕ್ತ ಚೆಲ್ಲುವುದನ್ನ ನೋಡ್ತಾ ಯಾರು ನಿಂತ್ಕೋತಾನೆ, ಯಾರು ಎದೆ ಗುಂಡಿಗೆ ಇರ್ತದೆ, ಅವನೇ ಯುದ್ಧಕ್ಕೆ ಹೋಗೋದು ಅಲ್ವೇನ್ರಿ? ಅವನೇ ಯುದ್ಧಕ್ಕೆ ಹೋಗೋದು. 90% ಆಫ್ ಇವತ್ತು ಸಿವಿಲ್ ಪೀಪಲ್ ಒಂದು ಆಕ್ಸಿಡೆಂಟ್ ನೋಡಲ್ಲ, ತಲೆ ಸುತ್ತ ಬಂದು ದೈಡ್ ಅಂತ ಬಿದ್ದೈತಾರೆ. ಆಕ್ಸಿಡೆಂಟ್ ಯಾವನ್ಗೂ ಆಗಿರೋದು ಇವ್ರಲ್ಲಿ ತಲೆಸೋದ್ಬೇ, ಯಾಕೆಂದ್ರೆ ಜೀವನದಲ್ಲಿ ಒಂದು ರಕ್ತನೇ ನೋಡಿಲ್ಲ ಕಣ್ರಿ. ಎಂತ ಕಾಲದಲ್ಲಿ ಬದುಕ್ತಾ ಇದೀರ ನೀವು ಅಂದ್ರೆ ಗೊತ್ತೇನ್ರಿ? ಕೆಳವರ್ಗದ ಸ್ಥಳೀಯರಿದ್ದಿದ್ದು ಅವರೆಲ್ಲರ ಮನೆ ದೇವತೆ ಎಲ್ಲಮ್ಮ ಆಗಿದ್ಲು. ಅಫ್ಕೋರ್ಸ್ ಅವರೆಲ್ಲರ ಮನೆ ದೇವತೆ ಎಲ್ಲಮ್ಮ. ನಾವೆಲ್ಲ ಈ ಮೂಲ ನಿವಾಸಿಗಳು ಏನಿದೀವಿ ನಾವು ದಕ್ಷಿಣ ಭಾರತದ ಜನ, ನಾವೆಲ್ಲರೂ ಕೆಳವರ್ಗದವ್ರೆ. ಏನು ಪೀರಿಯಡ್ ನಾವೆಲ್ಲರೂ ಕೆಳವರ್ಗದ ಜನ ಅಷ್ಟೇ. ಇವತ್ತು ನಾವು ರಿಫೈನ್ ಆಗಿ ನಮ್ಮ ಮೇಲೆ ಬೇರೆ ಬೇರೆ ಜಾತಿಗಳ ಹೆಸರು ಹಾಕೊಂಡಿರ್ಬೋದು ನಾವು, ಆದ್ರೆ ನಾವೆಲ್ಲರೂ ಒಂದೇ. ಆಳು ಕೊಟ್ಟೋದ್ರೆ ನಾವೆಲ್ಲ ಒಂದೇನೆ, ಎಲ್ಲರೂ ಕೆಳವರ್ಗದ ಜನವೇ. ಬೆಳೀತಾ ಗುಂಪುಗಳಾಗಿ ನಮ್ಮಲ್ಲಿ ಕಸುಬುಗಳು ಬೇರೆ ಬೇರೆ ಆಗಿ ಅದಕ್ಕೊಂದು ಕುಲ ಹುಟ್ಕೊಂಡು ಕುಲ ಕಸುಬುಗಳಾಗಿ ಕುಲವೇ ಮೇಲಾಗೈತು, ಕಸುಬುಗಳು ಹೊರಟೋಯ್ತು. ಅರ್ಥ ಆಯ್ತಾ? ಹೆಂಗ್ ಬಂತು ಜಾತಿಗಳು ಅಂತ? ಹಿಂಗ್ ಬಂತು. ಕಸುಬುಗಳು ಕುಲಗಳಾಗಿ, ಕುಲಗಳು ಉಳಿದು ಕಸುಬುಗಳು ಹೋದವು. ಈಗ ಬರೀ ಆಚರಣೆ ಮಾತ್ರ ಉಳ್ಕೊಂಡಿದೆ ಅಷ್ಟೇ. ಈಗ ಇರ್ಲಿ, ಮಾತು ಆ ಕಡೆ ಹೋಯ್ತು. ಆಯ್ತಾ? ಅವರೆಲ್ಲರ ಮನೆ ದೇವತೆ ಎಲ್ಲಮ್ಮ ಆಗಿದ್ಲು. ಸಾಮ್ರಾಜ್ಯ ವಿಸ್ತರಣೆ ಮತ್ತು ಅದಕ್ಕೆ ಬಲಕ್ಕೆ ಸೈನ್ಯದ ಬಲವೇ ಮುಖ್ಯವಾದುದರಿಂದ ಸೈನಿಕರ ಆರಾಧ್ಯ ದೇವವನ್ನು ಅರಸರು ಆರಾಧಿಸಲು ಕಾರಣವಾಯಿತು. ಈಗ ಅರಸ ಅಂತ ಆಗ್ಬೇಕಂದ್ರೆ ಅವ್ನ ಕೆಳಗಡೆ 100 ಜನ ಇರ್ಬೇಕಲ್ಲಪ್ಪ. ಆ 100 ಜನ ಏನು ಮಾಡ್ತಾವ್ರೆ ಅದನ್ನ ಈ ಅರಸ ಸಪೋರ್ಟ್ ಮಾಡದೇ ಇದ್ರೆ ಅವ್ರು ಯಾಕೆ ಬಂದು ಇವನ್ ತೌಕ್ ಯುದ್ಧ ಮಾಡ್ತಾರೆ? ಹಂಗಾಗಿ ಅರಸರು ಅದಕ್ಕೆ ಗುಡಿ ಕಟ್ಸೋದು, ಪೂಜೆ ಮಾಡೋದು, ಬಲಿ ಕೊಡ್ಸೋದು, ತಾವು ಪಾಲ್ಗೊಳ್ಳೋದು ಎಲ್ಲ ಶುರು ಮಾಡೋರು, ಅವ್ರನ್ನೆಲ್ಲ ರೆಡಿ ಮಾಡಕ್ಕೆ. ಈ ರಾಜನ ಕತೆ ಯಾವನ್ಗೂ ಬೇಡ ರೀ, ನಾನು ಹೇಳ್ತೀನಿ. ತೋತು ನೆತ್ತಿಯ ಮೇಲೆ ತೂಗುವ ಕತ್ತಿ, ಗೊತ್ತಾಯ್ತು? ಯಾವತ್ತು ಯಾರು ಇದರಾಯ್ತಾರೋ, ಯಾರು ಒಳಗಡೆ ಬಿಟ್ರೆ ಮಾಡ್ತಾರೋ, ಯಾರು ಬ್ಯಾಕ್ ಬೈ ಯಾರಿಗೂ ಗೊತ್ತಾಗಲ್ಲ. ಈ ಕಡೆ ಕೆಳವರ್ಗದವ್ರು ಚೆನ್ನಾಗಿ ಇಟ್ಕೋಬೇಕು, ನೀನು ಎಲ್ಲ ಮುಂದೆ ದೇವಸ್ಥಾನಕ್ಕೂ ಹೋಗ್ಬೇಕು. ಈ ಕಡೆ ಪುರೋಹಿತ ಅವ್ರಿಗೆ ಚೆನ್ನಾಗಿ ಇಟ್ಕೋಬೇಕು, ನೀನು ಅವ್ರಿಗೂ ದೇವಸ್ಥಾನ ಕಟ್ಸ್ಕೊಳ್ಬೇಕು. ಈ ಕಡೆ ವೈಶ್ಯರು ಚೆನ್ನಾಗಿರ್ಬೇಕು, ಅವ್ರಿಗೂ ದೇವಸ್ಥಾನ ಕಟ್ಸ್ಕೊಳ್ಬೇಕು. ಈ ಕಡೆ ಜೈನರು ಚೆನ್ನಾಗಿರ್ಬೇಕು, ಅವ್ರಿಗೂ. ಏನೇ ಇದು ರಾಜನ ಕತೆ. ರಾಜ ಅನ್ನೋದು ಸಾಕು, ಅನ್ಸ್ಕೊಳ್ಳೋದು ಸಾಕು ಅವನಿಗೆ. ಎಲ್ರೂ ಚೆನ್ನಾಗಿ ಇಟ್ಕೊಳ್ಳೋದಿದೆಯಲ್ಲ, ದಟ್ ಇಸ್ ದ ವರ್ಸ್ಟ್ ಥಿಂಗ್ ಒನ್ ಕ್ಯಾನ್ ಹ್ಯಾವ್ ಇನ್ ದಿಸ್ ವರ್ಲ್ಡ್, ಅಲ್ವೇನ್ರಿ? ಇರ್ಲಿ ಬಿಡಿ, ನಾವೆಲ್ಲ ಮಾತಾ ಕಡೆ ಹೋಯ್ತು. ಆ ಕಾಲದಲ್ಲಿ ಪ್ರಸಿದ್ಧ ದೇವತೆಗಳಾದ ವಿರೂಪಾಕ್ಷ, ಪಂಪಾಂಬಿಕೆ ಇದ್ರು. ಅರಸರ ಯುದ್ಧದ ಮತ್ತು ವಿಜಯೋತ್ಸವದ ದೇವತೆ ಎಲ್ಲಮ್ಮನೇ ಆಗಿದ್ಲು. ಅರ್ಥ ಆಯ್ತಾ? ಅರಸರ ವಿಜಯೋತ್ಸವದ ದೇವತೆ ಎಲ್ಲಮ್ಮ. ಯಾಕೆ ಹೇಳ್ರಿ? ಪಂಪ ವಿರೂಪಾಕ್ಷನಿಗೆ, ಪಂಪಾಂಬಿಕೆಗೆ ಚಕ 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 ಅಂತ ಕಡಿದು ಬಿರಿಯಾನಿ ಮಾಡಕ್ ಆಗಲ್ವಲ್ಲ. ಅದಕ್ಕೆ ಯುದ್ಧ ಗೆದ್ದ ತಕ್ಷಣ 100 ಕೂರಿ ಕಡಿರೋ, ಮಾಡ್ರೋ ಪಾರ್ಟಿ 1 ವಾರ ಅಂದ್ರೆ ಫುಲ್ ಡ್ಯಾನ್ಸ್. ಆಗ ಮೆಹಬೂಬಾ ಅಲ್ಲೇ ನಡೀತಾ ಇದ್ದಿದ್ದು, ಗೊತ್ತಾ? ಬಹಳ ಇಂಪಾರ್ಟೆಂಟ್ ಇದು. ಬೆಳಗ್ಗೆ ಎದ್ದು ಪಂಪ ವಿರೂಪಾಕ್ಷ ನೀವು ವಿಭೂತಿ ಹಾಕೊಂಡು ಮಂಗಳಾರತಿ,
ರಾತ್ರಿ ಟಕ 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 ಅಂತೆಲ್ಲ ಕಡ್ದು ಇಲ್ಲಿ ಫುಲ್ ಪಾರ್ಟಿ ಇಲ್ಲಿ. ಆಯ್ತೇನ್ರಿ? ಇದು ಕಣ್ರಿ, ಇದು ನಮ್ಮ ಜನಜೀವನ, ಇದು ನಮ್ಮ ಇತಿಹಾಸ. ಇದನ್ನ ನಾವೆಲ್ಲ ಡೈಜೆಸ್ಟ್ ಮಾಡ್ಕೋಬೇಕಾಗಿದೆ. ಅರ್ಥ ಆಯ್ತಾ? 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 ಈಗಲೂ ಇಲ್ಲಿ ನಡೆಯುವ ನವರಾತ್ರಿ, ದೀಪಾವಳಿ, ಯುಗಾದಿ ಹಬ್ಬದ ಆಚರಣೆಗಳು ಈಗಲೂ ನಡೆಯುತ್ತೆ. ಅದರಿಂದ ಸ್ಪಷ್ಟವಾಗುತ್ತದೆ ನವರಾತ್ರಿ 9 ದಿನಗಳು ನಡೆಯುವ ದೇವಿಯ ವಿಶೇಷ ಮಜ್ಜನದಲ್ಲಿ ಕೊನೆಯ ದಿನ ದೇವಿ ಬನ್ನಿ ಮುಡಿಯುವ ಸಲುವಾಗಿ ಪಲ್ಲಕ್ಕಿಯಲ್ಲಿ ಉತ್ಸವ ಹೋಗ್ತಾಳೆ. ಇಲ್ಲೂ ದೇವಿ ಎತ್ಕೊಂಡು ಹೋಯ್ತಾರೆ. ಇಲ್ಲೂ ಸೇಮ್ ನಮ್ಮ ದಸರಾ ಪ್ರೊಸೆಷನ್ ತರ ಎತ್ಕೊಂಡು ಹೋಯ್ತಾರೆ ಇವಳುವೆ. ಯುಗಾದಿಯಲ್ಲಿ ಸುತ್ತಲಿನ ಬೇಡ ಜನಾಂಗ ದೇವಿಯನ್ನು ಬೇಡಿ ಸಮೂಹದ ಬೇಟೆಗೆ ಹೊರಡ್ತಾರೆ. ಈಗ ನಾಳೆ ಯುಗಾದಿ ಬರುತ್ತಲ್ರಿ, ಆವಾಗ ಈ ಬೇಡ ಜನಾಂಗದವರು ಈಗ ದೇವ್ರನ್ನ ಬೇಡ್ಕೊಂಡು ಬೇಟೆಗೆ ಹೋಗ್ತಾರೆ. ಬೇಟೆಗೆ ಹೋಗಿ ಬೇಟೆ ಸಿಕ್ಕಿದ್ದನ್ನ ಮೆರವಣಿಗೆ ಮೂಲಕ ಹೊತ್ಕೊಂಡ್ಬಂದಿಲ್ಲ ಕಚಕ್ ಅನಿಸ್ತಾರೆ. ಬೇಟೆ ಸಿಗುತ್ತಲ್ಲ ಎತ್ಕೊಂಡ್ಬರ್ತಾರೆ. ಆಯ್ತಾ? ಮೆರವಣಿಗೆ ಮೂಲಕ ಹತ್ಕೊಂಡ್ಬರ್ತಾರೆ. ದೀಪಾವಳಿ ವಿವಿಧ ಬಗೆಯ ಎಣ್ಣೆಯಿಂದ ದೇವಿಯನ್ನ ಬೆಳಗ್ತಾರೆ, ದೀಪಗಳನ್ನ ಬೆಳಗ್ತಾರೆ, ಮಜ್ಜನ ಮಾಡಿಸ್ತಾರೆ ದೇವಿಗೆ. ಇದೆಲ್ಲ ಡೊಮಿಂಗೋ ಪಿಯಾಸ್ ವರದಿ ಮಾಡಿದ್ದಾರೆ ನೋಡ್ರಿ. ಯಾವ್ಯಾವ ಹಬ್ಬ ಹೆಂಗೆ ಮಾಡ್ತಾನೆ ಅಂತ ಬರ್ದಿರೋ ಪಿಯಾಸ್, ಅದ್ರಲ್ಲಿ ಇವೆಲ್ಲ ಇದೆ. ಆಯ್ತಾ? ಮೈಸೂರಿನಲ್ಲಿ ನಡೆಯೋ ನಾಡ ಹಬ್ಬ ದಸರಕ್ಕೆ ಇದೇ ಮೂಲ. ಅದನ್ನ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಇದು ಡೊಮಿಂಗೋ ಪಿಯಾಸ್ ದಸರಾ ಮಾಡಿದ್ದು ನಾನು ಒಂದು ಪುಸ್ತಕ ಪೂರ್ತಿ ಓದ್ ನಾನು ಆಲ್ರೆಡಿ ಹೇಳಿದ್ದೀನಲ್ಲಪ್ಪ. ಸೊ ಇಲ್ಲಿ ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್, ಅಲ್ಲಿ ಬರೀದೇ ಇರೋದು ಇಲ್ಲಿ ನಾನು ಹೇಳ್ತೀನಿ. ವಿಜಯನಗರದ ವಿಜಯೋತ್ಸವದ ಮೊದಲನೇ ಹಾಗೂ ಕೊನೆಯ ದಿನಗಳಲ್ಲಿ ಬನ್ನಿ ನಡೀತಾ ಇತ್ತು. ಕೊನೆಯ ದಿನ ರಥವನ್ನ ಕೊನೆಯ ದಿನ ಎಳೀತಾ ಇದ್ರಲ್ಲ, ಈ ರಥೋತ್ಸವದಲ್ಲಿ 2 ರೀತಿಯ ಆತ್ಮಾಹುತಿ ನಡೀತಾ ಇತ್ತು. ಕೊನೆಯಲ್ಲಿ ತೇರು ಎಳಿತಾ ಇದ್ರಲ್ಲಪ್ಪ, ಜನ ಭಕ್ತಿಯ ಆವೇಶಕ್ಕೆ ಒಳಗಾಗಿ ಆ ತೇರಿಗೆ ಸಿಗಾಕೊಂಡು ಸತ್ತೋಗ್ಬಿಡೋರಂತೆ, ಆ ತೇರ್ಗೆ ತಲೆ ಕೊಟ್ಬಿಡೋರಂತೆ. ನಾನಿವತ್ತು ದೇವಿಗೆ ನನ್ನನ್ನೇ ನಾನು ಅರ್ಪಿಸ್ಕೊತಾ ಇದ್ದೀನಿ ಅಂದ್ಬಿಟ್ಟು ಆ ದೇವ್ರ ತಲೆಗೆ ತಲೆ ಕೊಟ್ಬಿಡೋದು ಚಕ್ರಕ್ಕೆ. ಇನ್ನೊಬ್ರು ಅದಕ್ಕೆ ಶೂಲ ಚುಚ್ಕೊಂಡು ಸತ್ತೋಗೋದು. 2 ರೀತಿಯ ಆತ್ಮಾಹುತಿ. ಭಕ್ತಿಯ ಪರಾಕಾಷ್ಠೆ ಅಂದ್ರೆ ಇದು, ಪರಾಕಾಷ್ಠೆ. ಕುರಿ ಕೋಣಗಳನ್ನ ಬಲಿ ಕೊಡುವುದಲ್ಲದೆ ತನ್ನನ್ನೇ ತಾನು ಯಾಕಂದ್ರೆ ನೋಡಿ, ಅದನ್ನ ಯಾವಲ್ಲ ಅದನ್ನ ಹೇಳೋದು, ಆ ನಶೆಗೆ ಬಿದ್ದ್ಬಿಡ್ತಾನೆ ಮನುಷ್ಯ. ರಕ್ತ ನೋಡಿ ನೋಡಿ ಕುರಿ ತಲೆಗಳನ್ನ ಕಚ 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 ಅಂತ ಕಡಿಯೋದು ನೋಡಿ, ಕೋಣಿನ ತಲೆಗಳನ್ನ ಕಡಿಯೋದು ನೋಡಿ, ನಾನು ಕಡ್ಕೊಂಡ್ಬಿಡೋಣ ಅಂತ ಕೊಟ್ಬಿಡ್ತಾನೆ ತಲೆನ. ಪ್ರಚ್ಛೆ ಆಗ್ಬಿಡ್ಬೇಕು ಹಂಗೆ. ಭಕ್ತಿಯ ಆವೇಶಕ್ಕೊಳಗಾದ ಅನೇಕರು ಜಜ್ಜಿ ಮರಣವನ್ನಪ್ಪಲೋಸುಗ ಗಾಲಿಗಳ ಮುಂದೆ ನೆಲದ ಮೇಲೆ ಬೀಳುತ್ತಾರೆ. ಎದೆಯ ಭಾಗಕ್ಕೆ ಅಲಂಕಾರವಂತ ಒಪ್ಪಿಸಿಕೊಂಡು ಶೂಲವನ್ನು ಚುಚ್ಚಿಕೊಳ್ಳುತ್ತಾರೆ. ಒಪ್ಪಿಸ್ಕೊಂಡ್ಬಿಡ್ತಾರೆ ಹಂಗೇನೆ. ಆಯ್ತಾ? ಪಕ್ಕೆಯಲ್ಲಿ ತೂತು ಕೊರದಂತೆ, ಇಲ್ಲಿ ಪಕ್ಕೆಯಲ್ಲಿ ಈ ಕಡೆಯಿಂದ ತೂತು ಕೊರದು ಈ ಕಡೆಯಿಂದ ಎಳ್ಕೊಂಡ್ಬಿಟ್ಟು ರಥ ಎಳ್ಕೊಂಡು ಹೋಯ್ತಾರಂತೆ. ಹೆಂಗಿದೆ ನೋಡ್ರಿ. ಈಗಲೂ ಇದನ್ನೆಲ್ಲ ನಾವು ತಮಿಳ್ನಾಡಲ್ಲಿ ಆಚರಣೆಯಲ್ಲಿ ನೋಡ್ತೀವಲ್ಲ, ಈ ತುಟಿ ಹೊಲ್ಕೊಳ್ಳೋದು, ನಾಲ್ಗೆ ಹೊಲ್ಕೊಳ್ಳೋದು, ಇವೆಲ್ಲ ಅದೇ ಆಚರಣೆಗಳೇ. ಆಯ್ತಾ? ಈ ಬಲಿಗಳೇ ದೇವತೆಗಳಿಗೆ ಎಲ್ಲಕ್ಕಿಂತ ಹೆಚ್ಚು ಸ್ವೀಕೃತ ಅಂತ ಅವತ್ತಿನ ಜನ ನಂಬ್ತಾರಂತೆ. ಆಯ್ತಾ? ಇದೆಲ್ಲದ ಗಂಡಾಂತರಗಳು ಒಗೆದೀಗ ನರವಲಿ ನಡೀತಾ ಇತ್ತು. ಈಗ ಹೆಂಗ್ ಗೊತ್ತಾಯ್ತಿವೆಲ್ಲ ಅಂತಂದ್ರೆ, ಇವತ್ತು ಗುಡಿಯ ಪಕ್ಕದಲ್ಲಿ ನಡೆದ ಉತ್ಖನನದಲ್ಲಿ ಎಷ್ಟೋ ಮನುಷ್ಯರ ತಲೆ ಬುರುಡೆಗಳು ಸಿಕ್ಕಿ ಇದೆಲ್ಲ ಗೊತ್ತಾಗಿದೆ ನೋಡ್ರಿ. ಏನೇನೆಲ್ಲ ನಡೀತಿತ್ತು ಹಂಪಿಲಿ. ಬರೀ ಕೃಷ್ಣದೇವರಾಯರು ಅಲ್ಲಿ ಯುದ್ಧ ಮಾಡಿದ್ರು, ಇಲ್ಲಿ ಯುದ್ಧ ಮಾಡಿದ್ರು, ಆ ಗೋಪುರ ಕಟ್ಸಿದ್ರು, ಈ ಗೋಪುರ ಕಟ್ಸಿದ್ರು, ಇದೇ ಎಲ್ಲ ಸ್ಟೋರಿ. ಇದು ಆಕ್ಚುಯಲ್ ಸ್ಟೋರಿ. ಗೊತ್ತಾಯ್ತಾ? ಇದು ಆಕ್ಚುಯಲ್ ಸ್ಟೋರಿ. ಬೆಂಗಳೂರು ಹಿಸ್ಟ್ರಿ ಅಂದ್ರೆ ವಿಧಾನಸೌಧದಲ್ಲಿ ಇವರು ಈ ಮಿನಿಸ್ಟ್ರಿ ಹಿಂಗಂದ, ಆ ಮಿನಿಸ್ಟ್ರಿ ಹಂಗಂದ, ಅದೇನ್ರಿ ಹಿಸ್ಟ್ರಿ ಬೆಂಗಳೂರ್ದು? ಬೆಂಗಳೂರು ಹಿಸ್ಟ್ರಿ ಈ ಹೋಟ್ಲಲ್ಲಿ ದೋಸೆ ಹೆಂಗಿದೆ, ಈ ಹೋಟ್ಲಲ್ಲಿ ಬಿರಿಯಾನಿ ಹೆಂಗಿದೆ, ಇಲ್ಲಿ ಕಾಫಿ ಹೆಂಗಿದೆ, ಅದು ಬೆಂಗಳೂರು ಹಿಸ್ಟ್ರಿ. ಹಂಗೆ ಇದು ಹಂಪಿ ಹಿಸ್ಟ್ರಿ. ಗೊತ್ತಾಯ್ತಾ? ಗುಡಿಯ ಸುತ್ತಲಿನ ಪಟ್ಟಣ ಅಂದು ನಡೆಯುತ್ತಿದ್ದ ವೈಭವದ ಉತ್ಸವಗಳು, ನರಬಲಿ ಮತ್ತು ನಿತ್ಯ ನಡೆಯುತ್ತಿದ್ದ ಪ್ರಾಣಿ ಬಲಿ ಇವತ್ತು ಯಾವುದೂ ಇಲ್ಲ. ನರಬಲಿ ಎಲ್ಲ ಸಾಧ್ಯ ಇದೆ. ನರಬಲಿ ಮಾಡೋದು ಜೈಲಿಗೆ ಹಾಕ್ಬಿಡ್ತೀವಿ, ಈಗ ಸಾಧ್ಯ ಇಲ್ವಲ್ಲ. ಸೊ ಆದರೆ ಕೆಲವು ಆಚರಣೆಗಳ ಅವಶೇಷ ಇಂದಿಗೂ ನಡೆಯುವ ಆಚರಣೆಗಳಲ್ಲಿ ಕಂಡು ಬರ್ತದೆ. ಆಚರಣೆಗಳ ಅವಶೇಷವೇ ಇವತ್ತು ನಡೆಯುವ ಪೂಜೆನಲ್ಲಿ ಒಂದು ಪಾರ್ಟ್ ಕಾಣುತ್ತೆ ಅಂತ ಎಷ್ಟು ಜನ ಬರೆದಿದ್ದಾರೆ ನೋಡ್ರಿ. ಗಮನಿಸಬೇಕಾದ ಅಂಶವೆಂದರೆ, ಈಗಲೂ ಹರಕೆ ಹೊತ್ತವರು ಪ್ರಾಣ ಬಲಿ ಕೊಡ್ತಾರೆ ನೋಡ್ರಿ. ಅದೇಂಗ್ ಕೊಡ್ತಾರಪ್ಪ ದೇವ್ರಿಗೆ ಗೊತ್ತು. ನಿತ್ಯ ಪೂಜೆ ಅಲ್ಲದೆ ಇದ್ರು ವಿಶೇಷ ದಿನದಲ್ಲಿ ಪೂಜೆ ನಡೆಯುತ್ತಿಲ್ಲ. ಇವಾಗ ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತಾರೆ. ವಿಜಯನಗರ ಬೆಳೆದು ವಿಶ್ವವಿಖ್ಯಾತಿಯಾಗಲು ಈ ಅಮ್ಮ ಹೇಗೆ ಕಾರಣವೋ, ವಿಜಯನಗರದ ವಿನಾಶಕ್ಕೂ ಎಮ್ಮನೆ ಕಾರಣ.
ಪಟ್ಟಣವನ್ನ ಕುಟ್ಟಿ ಪುಡಿ ಮಾಡಿ ಅದರ ಮೇಲ್ ಕೂತಿರ್ತಕ್ಕಂಥವಳು ಪಟ್ಟಣದ ಎಲ್ಲಮ್ಮ ಅಂತ ಕರೀತಾರ್ರಿ ಊರಿನವರು. ನೋಡ್ರಿ, ಪಟ್ಟಣವನ್ನ ಕುಟ್ಟಿ ಪುಡಿ ಮಾಡಿ ಪಟ್ಟಣದ ಮೇಲೆ ಕೂತಿರ್ತಕ್ಕಂಥವಳು ಪಟ್ಟಣದ ಎಲ್ಲಮ್ಮ. ಇವಳು ಕೋಪಕ್ಕೆ ಗುರಿಯಾದ ವಿಜಯನಗರ ಸಾಮ್ರಾಜ್ಯ ಧೂಳಿಪಟವಾಗೋಗಿ ಆ ಧೂಳಿನ ಬೂದಿಯ ಗುಡ್ಡೆ ಮೇಲೆ ಕೂತ್ಕೊಂಡವಳೆ, ಅವಳೇ ಪಟ್ಟಣದ ಎಲ್ಲಮ್ಮ. ಅವಳು ಕೋಪ ಬಂದ್ರೆ ಯಾರು ತಡೆಯಕ್ಕಾಗಲ್ಲ ಅನ್ನೋದ್ರ ಸಂಕೇತ ಅದು. ಪಟ್ಟಣ ಕುಟ್ಟಿ ಪುಡಿ ಮಾಡಿ ಅದರ ಮೇಲೆ ಕೂತಿದ್ದಾಳೆ ಎಂದು ಹೇಳುತ್ತಾರೆ ಯಾರು? ಜನಪದರು. ತಮ್ಮ ಅಭಿಮಾನದ ದೇವತೆಯ ಬಗೆಗೆ ಅವರು ಈ ರೀತಿಯಾಗಿ ಹೇಳ್ತಾರೆ. ಪಟ್ಟಣವನ್ನ ಕುಟ್ಟಿ ಪುಡಿ ಮಾಡಿ ಅದರ ಮೇಲೆ ಕೂತಿರ್ತಕ್ಕಂಥವಳು ಈ ಪಟ್ಟಣದ ಎಲ್ಲಮ್ಮ. ನೋಡ್ರಿ, ಇಂಥ ಇಂಪಾರ್ಟೆಂಟ್ ಎಲ್ಲಮ್ಮ ನೀವು ನೋಡಿಲ್ಲ, ಅಲ್ಲೆಲ್ಲ ಹೋಗಿದ್ದೀರ 4 ಸೆಲ್ಫಿ ತಗೊಂಡು ಹಾಕೊಂಡು. ವೆಂಟ್ ಟು ಹಂಪಿ, ಟೂರ್ ಆಫ್ ಹಂಪಿ, ಸಮ್ಮರ್ ಟೈಮ್ಸ್, ಜಾಲಿ ಟೈಮ್ಸ್ ಅಂತ ಅವೆಲ್ಲ ಬಿಟ್ಬಿಡ್ರಿ. ಇಂಪಾರ್ಟೆಂಟ್ ಇವು ನೋಡಿ. ಅರ್ಥ ಆಯ್ತಾ? ನಾಳೆ